ಹಲೋ, ಏನಮ್ಮ ಸುಧಾ, ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ? ಇತ್ತೀಚೆಗೆ ನೀವು ಬಿಸ್ನೆಸ್ ಕಡೆ ಗಮನನೇ ಕೊಡ್ತಾ ಇಲ್ಲ ಮೇಡಮ್. ಏನಿಲ್ಲ ಸುಧಾ, ಎಲ್ಲ ಶ್ರೀಗೆ ಪೂರ್ತಿ ಕೊಟ್ಬಿಟ್ಟಿದ್ದೀನಿ. ನೀವು ಆರೋಗ್ಯವಾಗಿದ್ದೀರಾ ಮೇಡಮ್? ದೇಹದ ಆರೋಗ್ಯಕ್ಕೇನೂ ಆಗಿಲ್ಲ. ಅಂದರೆ? ಏನಿಲ್ಲ, ಕಂಪನಿ ಕೆಲಸದ ವಿಚಾರ ಮಾತಾಡೋದಾದರೆ ಅದರ ಅಗತ್ಯ ಇಲ್ಲ. ಎಲ್ಲ ಶ್ರೀ ಹೇಳು, ಅವನು ಹೇಳಿದಾಗೆ ಮಾಡು. ಇದು ಕಂಪನಿ ವಿಚಾರ ಅಲ್ಲ ಮೇಡಮ್. ಈ ವಿಷಯನ ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಾಗದೆ ನಿಮಗೆ ಫೋನ್ ಮಾಡಿದೆ. ಹೇಳು. ಇದನ್ನು ಚಾಡಿ ಅಂತಾಗಲಿ ಕಂಪ್ಲೇಂಟ್ ಅಂತಾಗಲಿ ತಪ್ಪು ತಿಳ್ಕೊಳ್ಬಾರ್ದು ಮೇಡಮ್. ವಿಷಯ ಏನು ಹೇಳು ಸುಧಾ, ರಕ್ಕೆ ಪುಕ್ಕ ಎಲ್ಲ ಬೇಡ. ಮೇಡಮ್, ಆಫೀಸ್ಗೆ ನಿಮ್ಮ ಹೊಸ ಬೀಗಿತಿ ಬಂದಿದ್ರು. ಯಾರು? ಸುನಂದನ? ಹೌದು ಮೇಡಮ್. ಅಳಿಯನ ಆಫೀಸ್ ನೋಡೋಕ್ಕಿರ್ಬೋದು. ಅಷ್ಟೇ ಆಗಿದ್ರೆ ನಿಮ್ಗೆ ಹೇಳೋ ಅಗತ್ಯ ಇತ್ತಾ ಮೇಡಮ್? ಬಂದವರು 2 ಪ್ಯಾಕೆಟ್ ಬಿಸ್ಕೆಟ್ನ ತಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ರು. ಅಷ್ಟಾಗಿದ್ರೆ ನಾನು ಖಂಡಿತ ನಿಮಗೆ ಫೋನ್ ಮಾಡ್ತಿರ್ಲಿಲ್ಲ. ಅವ್ರ ಮನೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಅಷ್ಟೇ ಅಲ್ಲದೆ ದಿನಸಿ ಬಿಲ್ಲನ್ನು ಕೂಡ ಕೊಟ್ಟು ಹೋಗಿದ್ದಾರೆ ಮೇಡಮ್. ಅದು ಯಾಕೆ? ನಾವು ಕಟ್ಟಬೇಕಂತೆ ಮೇಡಮ್. ಆಫೀಸ್ ಎಕ್ಸ್ಪೆನ್ಸಸ್ ಜೊತೆಗೆ ಸೇರಿಸಿ ಕಟ್ಟಿ ಅನ್ನೋ ಹಾಗೆ ಹೇಳೋದ್ರು ಮೇಡಮ್. ಅದು ಹೇಗಾಗುತ್ತೆ ಸುಧಾ? ನಾನು ಅದನ್ನೇ ಹೇಳಿದೆ ಮೇಡಮ್. ಅದಕ್ಕೆ ಮೇಡಮ್ ಹೇಳಿದ್ದಾರೆ ಅಂತ ಹೇಳಿದ್ರು. ನಾನು ಯಾಕೆ ಹೇಳಲಿ? ನೀವಲ್ಲ ಮೇಡಮ್, ಜಾನ್ವಿ ಮೇಡಮ್ ಹೇಳಿದ್ರಂತೆ. ಹೌದಾ? ನೀನು ಇದನ್ನೆಲ್ಲ ಶ್ರೀ ಗಮನಕ್ಕೆ ತಗೊಂಡ್ ಬಾ. ಹೇಗೆ ಹೇಳಿದ್ರು ಮೇಡಮ್? ಸುನಂದ ಅವರು ಶ್ರೀ ಸರ್ ಕ್ಯಾಬಿನಲ್ಲಿ ಕೂತಾಗ 50,000 ರೂಪಾಯಿ ತರಿಸ್ಕೊಂಡ್ರು. ಆಫೀಸ್ ದುಡ್ಡಿನಿಂದಾನ? ಇಲ್ಲ ಮೇಡಮ್, ಶ್ರೀ ಸರ್ ಪರ್ಸ್ನಲ್ ಅಕೌಂಟಿಂದ. ಓಹೋ, ನಿಮ್ಗೆ ಎಲ್ಲ ವಿಷಯ ತಿಳಿದಿರಲಿ ಅಂತ ಹೇಳ್ತಾ ಇದ್ದೀನಿ ಮೇಡಮ್. ಬೇರೆ ಯಾವ ಉದ್ದೇಶನೂ ಇಲ್ಲ. ಸುಧಾ, ಹೀಗೆ ಮತ್ತೆ ಮತ್ತೆ ಏನಾದರೂ ನಡೆದರೆ ನನಗೆ ಹೇಳು ನೀನು. ಖಂಡಿತ ಮೇಡಮ್, ಪ್ಲೀಸ್ ಟೇಕ್ ಕೇರ್. ಮೇಡಮ್, ನೀವು ಮೊದಲಿನ ಥರ ಎಲ್ಲಾದರೂ ನಿಮ್ಮ ಕಂಟ್ರೋಲ್ ತಗೊಳ್ಳೋದು ವಾಸಿ ಅನಿಸುತ್ತೆ. ಶ್ರೀ ಸರ್ ತುಂಬ ಇನ್ನಸೆಂಟ್. ಅವ್ರ ಒಳ್ಳೆತನ ಬಿಸ್ನೆಸ್ಗೆ ಮುಳುವಾಗಬಾರ್ದು ಅಂತ. ಥ್ಯಾಂಕ್ಸ್ ಸುಧಾ, ಫೋನ್ ಇಡ್ತೀನಿ. ಹಾಂ ಹೌದು, ಫಸ್ಟ್ ಫ್ಲೋರ್ನೇ ಪ್ರಿಫರ್ ಮಾಡ್ತೀನಿ. ಸಾಧ್ಯವಾದಷ್ಟು ಲಿಫ್ಟ್ ಪಕ್ಕನೇ ಕೊಡಿ. ಯಾ 3 BHK ವುಡ್ ಬಿ ಬೆಟರ್. ಐ ಲೆಟ್ ಇಟ್ ಬಿ ಫುಲ್ಲಿ ಫರ್ನಿಶ್ಡ್. ದ್ಯಾಟ್ಸ್ ಆಲ್ ರೈಟ್. ಅಡ್ವಾನ್ಸ್ ಅಂತ ಏನಿಲ್ಲ, ಫುಲ್ ಅಮೌಂಟ್ ಸೆಟ್ಲ್ ಮಾಡಿ ಆಕ್ಯುಪೈ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಶ್ರೀ, ಆಫೀಸ್ ಶಿಫ್ಟ್ ಮಾಡ್ತಿದ್ದೀರಾ? ಇಲ್ಲ, ನಮ್ಮದೇ ಓನ್ ಬಿಲ್ಡಿಂಗು. ಹೊಸ ಬ್ರಾಂಚಿಗಾ? ಅದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟು. ಮತ್ತೆ ಯಾರಿಗೆ ಫ್ಲ್ಯಾಟು? ನನ್ನ ಗರ್ಲ್ ಫ್ರೆಂಡ್ಗೆ. ಹೌದಾ? ಯಾವಾಗ ಶಿಫ್ಟ್ ಆಗ್ತಿದ್ದೀರಾ? ನಿನಗೆ ಜಲಸ ಆಗ್ತಿಲ್ವಾ? ಜಲಸ್ ಯಾಕಾಗ್ಲಿ, ಅಂತವ್ರು ಯಾರು ಇಲ್ದ ಮೇಲೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆನಾ? ಹೌದು. ಫ್ಲ್ಯಾಟ್ ಯಾರಿಗೆ? ನಿಮ್ಮ ಅಪ್ಪ ಅಮ್ಮಂಗೆ. ಯಾಕೆ? ಯಾಕಂದ್ರೆ ನಿಮ್ಮ ಅಮ್ಮನೇ ಹೇಳಿದ್ರು ಮೊಟಾರನ್ನ ಡೆಮಾಲಿಷ್ ಮಾಡ್ತಿದಾರಂತೆ. ಅದಕ್ಕೆ ಅಮ್ಮ ನಿಮಗೆ ಮನೆ ಕೊಡಿಸಿ ಅಂತ ಕೇಳಿದ್ರಾ? ಇಲ್ಲ, ಅವ್ರೇನು ಕೇಳಿಲ್ಲ. ನಮ್ಮ ಜವಾಬ್ದಾರಿ ಅಲ್ವಾ? ಇಲ್ಲ ಶ್ರೀ, ಖಂಡಿತ ಇಲ್ಲ. ನೀನು ಹಾಗೆ ಮಾಡಿದ್ರೆ ಅಪ್ಪಂಗೆ ಅವಮಾನ ಮಾಡ್ದಂಗೆ. ಯಾಕೆ? ನನ್ನ ಮಗನಾಗಲ್ವಾ? ಹಾಗಲ್ಲ ಶ್ರೀ, ಅಪ್ಪ ತುಂಬ ಸ್ವಾಭಿಮಾನಿ. ಹಸುವಿಂದ ಸಾಯ್ತಾರೆ ಹೊರತು ಯಾರ ಮುಂದೆನೂ ಕೈ ಚಾಚಲ್ಲ. ನನಗೂ ಅವ್ರು ಹಾಗಿರೋದೇ ಇಷ್ಟ. ಅವ್ರ ಮೌಲ್ಯ, ಅವ್ರ ನೆಮ್ಮದಿನ ಹಾಳು ಮಾಡಬೇಡ ಪ್ಲೀಸ್. ಫ್ರೀಯಾಗಿರೋದು ಬೇಡ, ಬೇಕಿದ್ರೆ ಬಾಡಿಗೆ ಕೊಡಲಿ. 2-3 ರೂಮ್ ಅಂದರೆ ಬಾಡಿಗೆ ಜಾಸ್ತಿ ಆಗುತ್ತೆ. ಅವ್ರ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ. ಸರಿ, ಅವ್ರ ಕೈಲಾದಷ್ಟು ಕೊಡಲಿ. ಅದು ಹಾಗೆ ಆಯ್ತಲ್ವಾ? ಅವ್ರು ಇದುವರೆಗೂ ಯಾರ ಹಂಗನಲ್ಲೂ ಬದುಕ್ತವ್ರಲ್ಲ. ಹಾಗಿದ್ರೆ ನಾನು ಹೊರಗಿನವಲ್ಲ? ನಿನ್ನ ಪ್ರೀತಿ ನಂಗೆ ಅರ್ಥ ಆಗುತ್ತೆ ಶ್ರೀ, ಆದರೆ ಅವ್ರ ಮುಜುಗರ ನಿಂಗೆ ಅರ್ಥ ಆಗಲ್ಲ. ಇನ್ನೊಬ್ರು ಮುಂದೆ ಕೈ ಚಾಚೋ ಹಿಂಸೆ ನಿನಗೆ ಅನುಭವಕ್ಕೆ ಬಂದಿಲ್ಲ. ಅವ್ರ ಅವಮಾನದಲ್ಲಿ ಕುಗ್ಗಿ ಹೋಗ್ತಾರೆ. ವಟಾರ ಖಾಲಿ ಮಾಡಿದ್ರೆ ಎಲ್ಲಿರ್ತಾರೆ? ನಮ್ಮ ಬಟಾರದ ಹಿಂದೆನೇ ಇನ್ನೊಂದು ಬಟಾರ ಇದೆ ಅಂತೆ. ಪಕ್ಕದ ಮನೆ ಲಕ್ಷ್ಮೀ ಪ್ರಸಾದ್ ಅಂಕಲ್ ನೋಡ್ಕೊಂಡು ಬಂದಿದ್ದಾರೆ. ಈಗಿರೋ ಮನೆ ಎಷ್ಟು ದೊಡ್ಡದಾಗಿಲ್ಲ ಅಂದ್ರೂ ಸುಮಾರಾಗಿದೆ ಅಂತ ಅಪ್ಪ ಹೇಳಿದ್ರು. ನಾವೆಲ್ಲ ಇದ್ದು ಅವ್ರು ಹಾಗಿರ್ಬೇಕಾ? ಹಂಗಿನ ಅರಮನೆಗಿಂತ ಸ್ವತಂತ್ರವಾಗಿ ಗುಡಿಸಲಲ್ಲಿರೋದೇ ಸುಖಾಶ್ರೀ. ಇಲ್ಲೋ ನಿನಗೆ ಇಷ್ಟ ಇಲ್ಲ ಅನ್ಸುತ್ತೆ.
ಹಾಗೇನಿಲ್ಲ. ಬಟ್ ನಿನ್ನ ಕನ್ಸರ್ನಿಗೆ ಥ್ಯಾಂಕ್ಸ್. ಅದೇ ನೋಡು, ಇಷ್ಟೊತ್ತು ಸೂಕ್ಷ್ಮವಾಗಿ ಹೇಳ್ತಿದ್ದೆ ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ ಅಂತ. ಇವಾಗ ನೇರವಾಗಿ ಹೇಳ್ತಿದ್ದೆ ಥ್ಯಾಂಕ್ಸ್ ಅಂತ, ಯಾರೋ ಹೊರಗಿನವ್ರು ಹೇಳ್ದಂಗೆ. ನೀನೇನಾದರೂ ಅನ್ಕೋ,